ಗೌಡ್ರಿ ನಿನ್ನ ಪತ್ತಿಗಿಲ್ಲಲ್ಲ, ಇಷ್ಟೊತ್ತಿಗೆ ಬರಬೇಕಿತ್ತ. ಬೇಗ ಬರ್ತೀನಿ ಅಂತ ಬೇರೆ ಹೇಳೋಗ್ಯಾರ. ಎಂಥದಪ್ಪ ಇನ್ನು ಯಾರ ಹತ್ರ ಪಂಚಾಯತಿ ಹೊಡಿತಾ ನಿಂತ್ಕೊಂಡಾರ ಎಂಥದ ಇನ್ನು ಶೇಖರ ಅಂದ ಇದು ಹಾಕಿ ಹೋಗಿ ಬೇರೆ ಬೆನ್ನು ಹತ್ಕೊಂಡಾನೆ. ಎಲ್ಲಿ ಹೋದ್ರು ಈಗ ಶೇಖರ್ ಸಿಕ್ಕಿದ್ದ ಅವಾಗ ಶೇಖರ್ ಸಿಕ್ಕಿದ್ದ ಅಂತಾರಪ್ಪ. ಏನು ಇವ್ರು ಹೋಗೋದನ್ನೇ ಕಾದು ಕೂತ್ಕೊಂಡಿರ್ತಾನ ಎಂತ ಅಂತ ಗೊತ್ತಿಲ್ಲ. ಹೋಗಿಲ್ಲ ಹೊತ್ತೆ ಇಲ್ಲಿ ಮಾಡಿ ಕಳಿಸ್ತಾನೆ. ಅವನಿಗೆ ಏನು ಉರಿತಾನ ಅದು ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ. ಪ್ರೇಮನ ಹತ್ರ ಮಾತ್ರ ಓ ಮರ ಈಗ ನೀ ಹೇಳಿದ್ಮೇಲೆ ಜ್ಞಾನ ಆಯ್ತು. ಪ್ರೇಮ ಬಂದು ಕೇಳಿತ್ತು, ಹುಲ್ಲು ಕೂಟಿಲ್ಲ ಮರ ಅಲ್ಲಿ ಹೊಳು ಹೊಡ್ಸಾರೆ 4 ದಿನ ನಿಮ್ಮ ತೋಟದಿಂದ ಕುಯ್ಕೊಂಡು ಹೋಗ್ತೀನಿ ಅಂತ ಜಾನುವಾರು ಹೊಟ್ಟೆಗೆ ಅದಕ್ಕೆ ಇನ್ನೇನು ಆಗ್ಬೇಕು ಅಂತ ಕುಯ್ಕೊಂಡು ಹೋಗಿ ಅಂದಿದ್ದೆ. ಹೇಳ್ಬೇಕು ಈ ಪುಣಾತ್ಮನ ಹತ್ರ ಅಂತ ಮಾಡೀನಿ, ಯಾನೇ ಮರ್ತು ಹೋಗ್ಯದ. ಏನು ಗತಿ ಸಾಯೋದು ಏನು ಅದ್ರ ಹತ್ರ ಯಾಜಕ್ಕೆ ನಿಂತಾರೆ ಏನು ಹುಲ್ಲೆಂತ ಕುಯ್ತೀಯ ಅಂತ. ಅಯ್ಯೋ ದೇವರೇ, ಕೆಲಸ ಕೆಡ್ತೀಗ ಏನು ಗತಿ ಸಾಯೋದು. ಭಾರತಕ್ಕಿಂತ ಕೆಲಸ ಮಾಡ್ಯಾರೆ ಅವ್ರು ಕುಯ್ಕೊಂಡು ಹೋಗ ಅಂತ ಹೇಳ್ಕೊಂಡು ಹಿಂದಟಿಂದ ಗಂಡನ ಕಳಿಸ್ಯಾರೆ ಅಂತ ತಿಳ್ಕೊತದ ಎಂಥದ. ಅದು ಹಂಗೆ ತಿಳ್ಕೊಳಕ್ಕಿಲ್ಲ ನನ್ನ ಬಗ್ಗೆ. ಆದರೆ ಹೆಂಗೆ ಹೇಳೋದು ಮರ, ಈ ಮನ್ಸು ಹೇಳ್ಬೇಕು ಅಂತಲೇ ಜ್ಞಾನ ಮಾಡ್ಕೊಂಡು ಒಳಗಿಂದ ಬಂದೀನಿ. ಹಿಂಗೆ ಎಂಥದ ಪುರಾಣ ಮಾಡ್ತಾ ಹಾಕಿಂಡ್ರೆ ಜ್ಞಾನ ಮರ್ತೋದು. ಏನು ಗತಿ ಸಾಯೋದೀಗ. ತೋಟದ ತನಕ ಹೋಗ್ಯಾರು ಹೋಗೋಣ ಅಂದ್ರೆ ಅದೇನು ಹುಲ್ ಕುಯ್ಕೊಂಡು ಮನೆಗೆ ಹೋಗ್ತೋ ಇನ್ನು ಎಂಥದ. ನಾ ಏನಾರು ಕಂಡುಬಿಟ್ರೆ ಮತ್ತೆ ಅಲ್ಲೇ ಹೋಗೋಕೆ ಶುರು ಮಾಡ್ತಾರೆ. ಅದೊಂದು ಇದೆಯಾ ಅವನಿಗೆ ಬೇಕು. ಎಲ್ಲ ತೋಟಕ್ಕೂ ಮನೆಗೂ ಓಡಾಡ್ತಿರ್ತಾರೆ. ಏನು ಗತಿ ಸಾಯಲಿ. ನನಗೇನೋ ಗಿರಾಚಾರ ಕೆಟ್ಟಿದ್ದೆ ಹೌದು ಇವತ್ತು. ಎಂತ ಆಯ್ತು, ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ಅಲ್ಲ ಮರತಿ, ಪ್ರೇಮ ನಿನ್ನೆ ಸಾಯಂಕಾಲ ಸರಿ ಕೆಲಸ ಬಿಟ್ಟು ಹೋಗೋಳು ಇಲ್ಲೇ ಬಂದು ಬರತಕ್ಕ ನಿಮ್ಮ ತೋಟದಲ್ಲಿ 4 ದಿನ ಒಂದೊಂದು ಹೊರೆ ಹುಲ್ಲು ಕುಯ್ಕಿತೀನಿ. ಅಲ್ಲಿ ಏರ್ ಮನೆಯಲ್ಲಿ ಹೊಳು ಹೊಡೆದಾರೆ, ಹಾಗಾಗಿ ಹುಲ್ಲು ಪೂಟಿಲ್ಲ. ಇನ್ನೊಂದು ವಾರ ಅಲ್ಲಿ ಆಗ್ತದೆ, ಆಗ ತನಕ ಇಲ್ಲಿ ಕುಯ್ಕಿತೀನಿ ಅಂದಿತ್ತು. ನಾನು ಹ್ಞೂ ಮರತಿ, ಇನ್ನೇನು ಜಾನುವಾರು ತಿನ್ನೋಕ್ಕಲ್ಲ ಮರತಿ, ಅದರಲ್ಲೊಂದೇ ಅಂತ ಕುಯ್ಕೊಂಡು ಹೋಗೋ ಅಂದಿದ್ದೆ. ಗೌಡ್ರ ಹತ್ರ ಹೇಳಬೇಕು ಅಂತ ಜ್ಞಾನ ಮಾಡ್ಕೊಂಡಿನಿ, ಮರ್ತೋಗಿ. ಈಗ ಇಷ್ಟೊತ್ತು ಬರ್ತಾ ಇದ್ದಿದ್ದು ನೋಡಿದ್ರೆ ಯಾರ ಹತ್ರ ಹೇಳ್ದೆ ಕೇಳಿದೆ ಹುಲ್ ಕುಯ್ಯಕ್ಕೆ ಬಂದೀಯ ಅಂತ ಏನಾದ್ರ ಹತ್ರ ಯಾಜಕ್ಕೆ ನಿಂತಾರೆ. ಎಂಥದ ಅದು ಎಂತ ತಿಳ್ಕೊತದೆ ಏನೋ ಪಾಪ. ಇದ್ರಲ್ಲಿ ಮತ್ತು ಡೌಟೇ ಬೇಡ, ಹಾಗೆ ಆಗಿರ್ತದೆ ನೋಡಿ. ಬೇಕಾರೆ ಅದು ಮಾಡೋದು ಹಾಗೆ ಪ್ರೇಮ. ಅಲ್ಲ ನೀವು ಹೇಳ್ತೀರಲ್ಲ ಹುಲ್ಲು ಹೊಳು ಹೊಡೆದಾರೆ, ಹಸಿ ಹುಲ್ಲು ಸಿಕ್ಕಲ್ಲ, ಒಂದು 4 ದಿನ ಅಂತ. ಆ 4 ದಿನ ಒಣ ಹುಲ್ಲು ಹಾಕಿದ್ರೆ ಏನಾಗ್ತದೆ? ಅದನ್ನ ಇಟ್ಕೊಂಡು ಎಂತ ಮಾಡೋದು? ಗೆದ್ದೆ ಮಾಡ್ತದೆ. ಎಲ್ಲಿ ಸುನ್ನಟ್ಟಿಗೆ ಸಸಿಗೆ ಹೋದಲ್ಲೆಲ್ಲ ಒಂದೊಂದು ಕಟ್ಟು ಹುಲ್ಲು ಕೊಡಿ, ನಾನು ಗದ್ದೆ ಕೊಯ್ಲಿ ಬಂದೀನಿ ಅದಕ್ಕೆ ಇದಕ್ಕೆ ಅಂತೇಳಿ ಬುಕ್ಸೆಟೆ ಇಸ್ಕೊಬರ್ತದೆ. ಹಂಗೆ ಮಾಡೇ ಏನು ಸ್ವಲ್ಪ ಹುಲ್ಲು ಮಾಡಲ್ಲ. ಅದು ಎಂತಕ್ಕೆ ಪೂಜೆ ಮಾಡೋಕ್ಕೆ ಕಣ್ಮನೆ ಹುಲ್ಲು ಮಾರ್ತದೆ. ಹಿಂಗೆ ಇಸ್ಕೊಬಂದು ತೆಗೆದಿಟ್ಕೊಳ್ಳೋದು. ಏನೊಂದು ದುಡ್ಡಿನ ಆಸೆನೋ ಅದಕ್ಕೆ ಮಾತ್ರ. ನಾವು ಮಾಡೋದೇ ಸಮ ಕಾಣ್ತದೆ ಒಂದೊಂದು ಸತಿ. ನೀವು ಹೇಳಬಾರ್ದು, ನಿಮ್ಗೆ ಹೇಳೋಕ್ಕಾಗಲ್ಲ ಒಣ ಹುಲ್ಲು ಹಾಕೋ ಒಂದು 4 ದಿನ ಅಂತ. ಸ್ವಲ್ಪ ಸುಮ್ಮನೆ ಇರೋ ಮರತಿ, ನೀನು ಒಂದು ಮಾವನ ಹಾಗೆ ಮಾಡಬೇಡ. ಬೇಯ್ದು ಕ್ವಾಳ್ತು ಭೂಮಿ ಸೇರಿ ಹೋಗ ಇದು ಅದು ಜಾನುವಾರು ತಿಂದು ಹೋಗ್ತದೆ. ಅದರಲ್ಲೊಂದು ಏನೀಗ ಹೇಳ್ತದು ಒಣಲ್ಲ ಅದೇ ಮಾರ್ರೆ ಪೂರ್ತಿ ಈಗಲೇ ಖಾಲಿ ಮಾಡ್ಕೊಂಡ್ರೆ ನಟಿಸೋದ್ನಲ್ಲಿ ಅಂತ ಮಾಡಲಿ, ಅವಾಗ ಹುಲ್ಲಿಗೆ ಹೋಗೋಕ್ಕಾಗಲ್ಲಲ್ಲ, ಹಾಗಾಗಿ ಇಟ್ಕೊಂಡೇನೆ ಅಂತ. ಎಲ್ಲರ ಮನೆಯಲ್ಲೂ ಹಾಗೆ ಮಾಡೋದು. ಮತ್ತೆ ಒತ್ತಾವತ್ತಿ ಕೆಲಸದ ದಿನದಲ್ಲಿ ಸೇರ್ಲಿಗೆ ಹೋಗೋಕ್ಕಾಗಲ್ಲ, ಅವಾಗ ಒಣಲ್ಲಿ ಹಾಕ್ತಾರೆ. ಈಗಲೇ ಹಾಕಿ ಕೂತ್ಕೋತಾರ. ಮಾತಾಡ್ತೆ ಇಲ್ಲ ನಿಮ್ಮ ಮಾವನ ಇದ್ರೆ ಹಿಂಗೆ ಹೇಳ್ಗಿಳಿಯ ಮರತೆ. ಮನೆಗೆ ಬರ್ಬೇಕಾರೆ ಏನು ಕೂಗ್ತಾನೆ ಬರ್ತಾರೆ ಏನು. ನಾನು ಗ್ರಾಚಾರ ಕೆಟ್ಟಳು ನಿನ್ನೆ ಹೇಳೇ ಬಿಟ್ಟಿದ್ರೆ ಹಾಗೆ ಹೋಗ್ತಿತ್ತು. ಓ ಸವಾರಿ ಬರ್ತಾದೆ ಏನು ಅಂತ ಒಂದು ಸಿಟ್ಟಿಟ್ಟೇನಿಲ್ಲಪ್ಪ. ಸಾಪ್ಸಿದ ಗೊತ್ತಾದಾರಲ್ಲ, ಪ್ರೇಮ್ ಸಿಕ್ಕಲೆ ಹಂಗಾರೆ ಅಲ್ಲ. ಇನ್ನು ಹುಲ್ಲಿಗೆ ಬರಲೇ ಅನ್ನೋದು. ಓಹೋ, ಇಲ್ಲಿ ಹುಲ್ಲು ಗನಾಗದೆ. ಹಂಗೆ ಸ್ವಲ್ಪ ಬಗ್ಗಿ ಕೊಯ್ದ್ರೆ ಗನಾಗದಿಯಪ್ಪ, ಇಲ್ಲಿ ಕುಯ್ಕೊಂಡು ಹೋಗ್ಬೋದು. ಅದಕ್ಕೆ ಹಂಗಾಗಲ್ಲ. ಎಲ್ಲರೊಂದು ಗನ ಕಾಣ್ತಾನೆ ಅಲ್ಲ ಆಗಿಬಿಡ್ಬೇಕು. ನಮ್ಮನೆ ಹೆಗ್ಗಡ್ತಿಗೊಬ್ಳಿಗೆ ಏನಾಗಬೇಕು ಹೇಳಿಬಿಡ್ತದೆ. ದಾನ್ಸೂರು ಕರುಣೆ ಇದ್ದಾವ. ನೋಡಿಲಿ, ಅವ್ರು ಹೇಳಿ ಸುಳ್ಳೇನಲ್ಲ. ನಾನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅದನ್ನೇ ಜ್ಞಾನ ಮಾಡಿದ್ದೆ.
ಇನ್ನು ಸ್ವಲ್ಪ ದಿವ್ಸ ನೋಡ್ತೀನಿ, ಅದ್ರಲ್ಲಿ ಕುಯ್ದೇ ಇದ್ದರೆ ಹುಲ್ಲು ನಾನೇ ಹೋಗಿ ಕುಯ್ಕಿ ಬರ್ತೀನಿ. ನೀವು ಮಾತ್ರ ಬೇಡ ಅನ್ನೋಂಗಿಲ್ಲ ಅಮ್ಮ, ಈಗಲೇ ಹೇಳಿನಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಹೊತ್ಕೊಬರ್ಬೇಕು ಹುಲ್ಲು. ಇವರು ನಿಮ್ಮ ಮಗನ ಇನ್ನು ಹೂಟೆ ಗೀಟೆ ಅಂತ ಹೋಗೋಕೆ ಶುರು ಮಾಡಿದ್ರೆ ಇಲ್ಲಿ ಯಾರು ತಗೊಬರೋರು ಯಾರು? ನಾನು ಅವಾಗ ಇಲ್ಲೇ ಹುಲ್ಲು ಕುಯ್ತೀನಿ. ಏನು ಅದಕ್ಕೇನು ಪೂರ್ತಿ ಕ್ರಯ ಕೊಡಲ ಜಾಗನ? ಏನೊಂದು ಇದು ಮಾಡ್ತಾರೆ. ಅದು ಸಾಲದೆ ಮತ್ತೆ ಈಗ ನನ್ನ ತೋಟಕ್ಕೆ ಹೋಗಿ ಹುಲ್ಲು ತರೋದಂತೆ. ನೀವು ಅದಕ್ಕೆ ಸಮ ಅಂತ ಹೇಳಿ ಇದು ಮಾಡೋದು. ಈಗ ನಾನೇನಾರು ಹೇಳೋಕ್ಕೂ ಅವ್ರು ಬಂದು ಕೂಗ್ತಾರೆ, ನೀ ಹೇಳಿದಕ್ಕೆ ಕೂಗಿದ್ರು ಅಂದರು ಅಂದರೆ ನಾ ಎಂತ ಹೇಳೋದು ಇಲ್ಲ, ಒಳ್ಕೋತೀನಿ. ಇನ್ನೊಂದು ದಿವ್ಸ ಮಾತ್ರ ಮಾವ್ರನ್ನ ಕೇಳಿದೆ, ನೀವು ಎಂತ ಹೇಳಬೇಡಿ. ಹೆಗ್ಗಿಡ್ತೇರೇನು ಬಾಗಿಲೆಲ್ಲ ಹಿಣಕ್ ನೋಡ್ತಾ ನಿಂತ್ಕೊಂಡಾರೆ. ಸಿನೇತ್ ಖಾತಿನ ಕಳಿಸಿದ್ದಲ್ಲ ಹುಲ್ ಕುಯ್ಕಿ ಬರೋಕ್ಕೆ. ಈಗ ಎಲ್ಲ ಸಿಕ್ಕಾಕಿಂಡನ ಅಂತ ಜ್ಞಾನ ಮಾಡ್ತಿದ್ದೀಯೇನಲ್ಲ. ನಿನ್ನ ಏನು ಮಾಡ್ಬೇಕಾತು ಹಂಗಾರೆ? ಎಂತ ಕಾಲಕ್ಕೆ ಅಂತಕ್ಕೆ ಹುಲ್ ಕುಯ್ಕಿ ಹೋಗಕ್ಕೆ ಹೇಳಿದ್ದೆ. ನೋಡ್ಬೇಕು, ಹೊರನಾರ್ದೆ ಒಂದು ಹೊರೆ ಹೊತ್ಕೊಂಡು ಹೋಗ್ಯದ ಹೆಂಗೆ ಗೊತ್ತಾನೋ. ಹೇಳದಪ್ಪ, ಉಡಿ ಗಿಡಿ ಎಲ್ಲ ಬಿಡಿಸಿ ಬೊಯ್ಲ್ ಮಾಡಿ ಕುಯ್ಕಿ ಬಂದೀನಿ ಅಂತ. ನಾಳೆಗೆ ಹೋಗಿ ನೋಡ್ತೀನಿ. ಇನ್ನು ಮತ್ತೆ ಇಲ್ಲೇ ಹೊತ್ತಾತು, ಹಂಗಾಗಿ ಹಂಗೆ ಬಂದೆ. ಈ ಒಂದು ಗುಂಗುರು ಹುಳ ಕಿವಿಗೆ ಏನು ಹೋಗ್ತಾವ ಅಂತ ಕಾಣ್ತದೆ. ಕೋಲ್ ಬಿದ್ದು ಹೋಗ್ಕ ಜೀವೆಲ್ಲ ಅಂತ ಅನ್ಸುತ್ತೆ. ಒಳಗೆ ಬಲ್ಲಿ ಅಂಕ ಅಲ್ಲಿ ಇಟ್ಕೊಂಡು ಎಂತ ಇದು ಮಾಡ್ತಿದ್ದೀರಿ ನೋಡೋಣ. ಒಳಗೆ ಬರೋಷ್ಟು ಪುರ್ಸತ್ತಿಲ್ಲ. ಇಲ್ಲ, ಒಳಗೆ ಹೋಗ್ಲಾ? ಒಳಗೆ ಹೋದ್ರೆ ಹಂಗೇನು ಗೊತ್ತಾಗಲ್ಲ. ನನಗೆ ಏನು ಜೀವಿಲ್ಲ. ನನಗೆ ಮೇಲಕ್ಕೆ ಇದಾದರೆ ನಮ್ಮನೆ ನೋವಾಗ್ತದೆ. ಒಳಗೆ ಹೋದ್ರೆ ಏನು ಹುಡುಗಾಟಿಗೆ. ಒಳಗೆ ಹೋಗ್ಲಾ? ಇಲ್ಲ ಹೋತಾನೆ, ಹೋಗ್ಲಿ. ಅಲ್ಲ, ನಿನ್ನ ಸಿನೇತ್ಗಾತಿಗೆ ಅಂತ ಹುಲ್ ಕುಯ್ಕೊಂಡು ಹೋಗಿ ಹೇಳಿದ್ದಲ್ಲ. ನೋಡ್ಬೇಕು ಒಂದು ಹೊರೆ ಹೆಂಗೆ ಕಟ್ಕೊಂಡು ಹೋಗ್ತ ಗೊತ್ತಾನೋ. ನಾ ಮೊನ್ನೆ ನಾಚಿಗೆ ಮುಳ್ಳು ಚಿಟ್ಟೆ ಮುಳ್ಳು ಎಲ್ಲ ಕಿತ್ತು ಹಾಕಿ ಬಯಲು ಮಾಡಿಟ್ಟಿದ್ದೆ ಸ್ವಲ್ಪ ಜಾಗನ. ಹೋದ ಕೂಡಲೇ ಕುಯ್ಕಿ ಬರೋಕ್ಕೆ ಲೈಕ್ ಆಗ್ತದೆ ಅಂತ. ಒಳ್ಳೆ ಕುಯ್ದದ ಎಂತದ ಕೇಳ್ರೆ ಇಲ್ಲ, ಅಲ್ಲಿ ಉಡಿ ಎಲ್ಲ ಬಿಡಿಸಿ ಕುಯ್ದೀನಿ, ಹೋಗಿ ನೋಡಿ ಬೇಕಾರೆ ಅಂತ. ನಂಗೆ ಪುರ್ಸತ್ತಾಗ್ಲೇ ಹಾಗೆ ಬಂದೆ. ಎಲ್ಲರೂ ಅದು ಅಲ್ಲೇನಾರು ಕುಯ್ದಿದ್ದು ಗೊತ್ತಾಗಬೇಕಲ್ಲ. ನೋಡಿ ಅವಳನ್ನ ಏನು ಮಾಡ್ತೀನಿ ಅಂತ. ಇನ್ನು ತೋಟಕ್ಕೆ ಕಾಲು ಇಟ್ಲ ಉಂಟ್ಲಿ. ನಾನೇ ಹೇಳಿದ್ದೆ ಬೈಲಲ್ಲೆಲ್ಲ ಕುಯ್ಬೇಡ, ಸಂಧಿ ಗಿಂದಿಲಲ್ಲೆಲ್ಲ ಉಡಿ ಗಿಡಿ ಬೆಳ್ಕೊಂಡಿರ್ತದಲ್ಲ ಅಲ್ಲೇ ಕುಯ್ಯೋ, ಇವ್ರಿಗೆ ಮತ್ತೆ ಆಮೇಲೆ ಗೋಳಾಕದ ಮರ ತೇನಿದೆ ಎಲ್ಲ ಬಿಡಿಸಿಡ್ತೀನಿ ಅಂತ ಹೇಳಿತ್ತದು. ಬೈಲಲ್ಲಿ ಕುಯ್ಯಲ್ಲ ಅಂತ ಹೇಳಿದೆ. ಒಂದು ಜಾನುವಾರು ತಿಂದು ಹೋದ ಹುಲ್ಲಿಗೆ ಅದು ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ ಹೇಳೆ. ಏನು ಬರಗಾಲ ಆಗ್ಯದ? ಸುಮ್ಮನೆ ಕೊಳತಲ್ಲೇ ಭೂಮಿ ಸೇರಿ ಹೋಗ್ತದೆ. ಓ, ಕುಂಬಳು ಗಿಡ ಸುದ್ದಿನೂ ನೀನೇ ಹೇಳಿದ್ದ ಹಂಗಾರೆ? ನೋಡಪ್ಪ, ಹಾಂ, ಕಾಳ್ರಿ ಇಲ್ಲೇ ಅದಾರಲ್ಲ. ಅಲ್ಲ, ನಿಂಗೆ ಏನಂತ ಹೇಳ್ಬೇಕು? ಅಲ್ಲಿಗೆ ಹೋತಿರ್ಲ, ನಾನು ಅದೇ ನೋಡಿದೆ, ಈ ಹಾದಿಲಿ ಅಂತಕ್ಕೆ ಬಂತು ಇದು ಅಂತ. ಕಾಗಿ ಕಣ್ಣಿಗೆ ಬಿದ್ದಂಗೆ, ಅದ್ರ ಕಣ್ಣಿಗೆ ಬಿತ್ತು ಅಂದ್ಬಿಟ್ರೆ ಕಾಗಿ ಕಣ್ಣಿಗೆ ಬಿತ್ತಂಗೆ. ನಾನು ಹೋಗ್ತೀನಿ, ಏನೋ ಹೊರೆ ತೆಗ್ಗಿ ಹಾಕಿಂಡು ನಿಂಗಳಿಸಿ ನೋಡ್ತಾ ಇದ್ದೆ ಕುಂಬಳು ಬಳ್ಳಿಯ. ಏನು ಎಷ್ಟು ಕಾಯಿ ಅದಾವೆ, ಏನು ಎತ್ತ ಅಂತ ಹುಡುಕ್ತಾ ಇತ್ತ ಎಂತದ. ಅಲ್ಲ, ನಿನ್ನ ಯಾರು ಹೋಗಕ್ಕೆ ಹೇಳಿದ್ರೆ? ಕಾಡಿಗೂ ಅಲ್ಲಿ ಇಲ್ಲಿ ಹುಡುಕಿ 2-3 ಗಿಡ ಕಿತ್ಕೊಂಡೇ ಹೊತ್ತು ಗೊತ್ತಾನು. ಸಣ್ಣ ಒಂದು 3-4 ಗಿಡ ಇತ್ತು. ತಂದು ನಟ್ಕೊಂಡಿದ್ರೆ ಇಲ್ಲಿ ಗೊಬ್ಬರಗುಂಡಿ ಬದಿ ಊರಿದ್ರೆ ಆತಿತ್ತು, ಗನಾಗಿ ಬರ್ತಿತ್ತು. ಮನೆ ಬದಿ ಅಂತ ಕರ ಆತಿತ್ತು. ಏನು ಉರ್ಸ ಕುಂಬಳು ಗಿಡ ಹುಟ್ಟಕ್ಕೆ ಕೂತವ. ಏನು ಮಾಡ್ಬೇಕಂತ ಒಂದು ದಿವಸ ನೆಟ್ಟಿಗೆ ತೋಟಕ್ಕೆ ಬಂದು ನೋಡಿ ಏನೇ ಕುಂಬಳು ಬಳ್ಳಿ ಎಷ್ಟಾಗಿವೆ ಏನು ಎತ್ತ ಅಂತ. ಅದಕ್ಕೆ ಅಂತ ಕಿತ್ಕೊಂಡು ಹೋಗಿ ಕೇಳಿದ್ದೆ. ಕಿವಿವಾಲಿಟ್ಟು ಹೋತು. ಏನು ಗತಿ ಸಾಯದ ಮಿಷಿನಲ್ಲೇ ಎಲ್ಲ ಬೀಳ್ಸ್ಕೊಂಡ್ರೆ ಎಂತದ. ಅಲ್ಲ, ಕಿಮಿ ಮಿಷಿನ್ ಅಂತ ಮಾಡಿದ್ರೆ ತೆಗ್ದು ಹಣ್ಕೊಂಡ್ರೆ ಹೆಂಗೆ? ಕಿಮಿ ನೋಡ್ಕೇಳಿ ಅಂದೆ. ಎಂತ ಕಿರಿ ಹುಟ್ಟೇವೆ? ನಾವೇ ನಟ್ಟಿದ್ದ ಅಲ್ಲೇ ಕಿರಿ ಹುಟ್ಟೇವ ಹೆಂಗೆ ಹುಟ್ಟೇವೆ ನೋಡೋಕ್ಕೆ. ಸುಮಾರು ಇದ್ದು 3-4 ಏನೋ ಒಟ್ಟೊಟ್ಟಿಗೆ ಇದ್ವು. ಎಂಥದ ಕಿತ್ಕೊಂಡು ಹೋತು. ಕಿರಿಯರು ಇರಲಿ ಎಂಥವ್ರು ಆಗಲಿ ಈಗ ಅಂತ ಹೇಳೋಕ್ಕಾಗ್ತದೆ. ಹಾಗಾದ್ರೆ ಕೈಲಿ ಕಸ್ಕೊ ಬರೋಕ್ಕಾಗ್ತದ? ಅದೇ ಹೇಳ್ದಲ್ಲ, ಕಾಗಿ ಕಣ್ಣಿದ್ದಂಗೆ. ಯೋ ಪುಣಾತ್ಮ, ಕುಂಬಳು ಬಳ್ಳಿ ಸುದ್ದಿ ಯಾರು ಹೇಳಿದ್ರು ಈಗ? ಕಿಮಿ ಮಿಷಿನ್ ಅಟ್ಲಾಗ ಹಾಕಿದ್ರಿ ಅಂದೆ. ಹಾಂ, ಅವೆಲ್ಲ ಹಿಂದಕ್ಕಾತು. ಹೇಳೋದೇ ಅಲ್ಲ, ನಮ್ಮವ್ವ ಹಿಂಗೆ ಹೇಳಿ ಹೆದರ್ಸ್ತಿತ್ತು.
ಈಗ ನೆರ್ಲು ಬೀಜ ನುಂಗಿದ್ರೆ ನೆರ್ಲು ಗಿಡ ಹೊಟ್ಟೆಲಿ ಹುಟ್ಟುತ್ತದೆ ಅಂತಿತ್ತು. ಚೀನಿಕಾಯಿ ತಿಂದರೆ ಚೀನಿಕಾಯಿ ಸಿಪ್ಪೆ ತಿಂದರೆ ಕೆಂಪು ಕೆಂಪು ಆತೀಯ ಅಂತಿತ್ತು. ಕುಂಬಳಕಾಯಿ ತಿಂದರೆ ಕುಂಬಳಕಾಯಿ ಹಂಗೆ ದಪ್ಪ ಆತೀಯ ಅಂತಿತ್ತು. ಹಂಗೆ ಅವಾಗೇನೋ ನಂಬುದು ಅಂದ್ರೆ ಈಗ ನಂಬಕ್ಕೆ ಹುಚ್ಚ. ಕುಂಬಳಕಾಯಿ ತಿಂದ ಕೂಡಲೇ ಕುಂಬಳಕಾಯಿ ಹಂಗೆ ಆಗ್ಬಿಡ್ತಾರ. ಈಗ ನೀ ಆಗಿಯಲ್ಲ, ಏನು ಕುಂಬಳಕಾಯಿ ತಿಂದೇ ಆಗಿದ್ದ? 14 ಕುಂಬಳಕಾಯಿ ಬೇಕು ಹಂಗಾಗಿಯ. ವಾಲ್ ಹಿಟ್ಟೇ ಹೋಗಲಿ, ಮಿಷಿನಾರು ಎಲ್ಲಿ ಹಾಕ್ಯಾರ ಅನ್ಸುತ್ತೆ, ತಂದಾರು ತರ್ತೇನೆ. ಗುಂಗುರುಳ ಇದು ಮಾಡಾಗಲೇ ತೆಗೆದು ಹಾಕಿದ್ದಂತ ಕಾಣ್ತದೆ. ಕೈ ವಾಲ್ ಹಿಟ್ಟ. ಅಲ್ಲ ನಿಂಗೆ ಅಂತ ಆತೆ, ಮುಂಡ್ರಾಯ್ತ ಹೋಗೋದು ಎತ್ಲೆಗೆ. ಏನು ಸಿಟ್ಟು ಬಂದಾಗಿ ಹೋತ ಅದಕ್ಕಾಗಯ್ಯ. ನಾನು ತಗೊಂಡು ಹೋಗು ಅಂತ ಹೇಳಿದೆ ಕಡಿಕೆ. ಒಂಥರ ತಂದೆ ಸಮ ಹಾಗೆ ಹೀಗೆ ಅನ್ನಕತ್ತಲ್ಲ, ನಂಗೆ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆತ. ತಗೊಂಡು ಹೋಗು ಅಂತ ಹೇಳಿ ನಾನೇ ನೆಗ್ಗು ಹೊರಸಿ ಬಂದಿನಲ್ಲಿ. ಈಗ ಮತ್ತೊಂದು ಸತಿ ಹೋಗಿ ಕೇಳಕ್ಕ ಗಿಡ ವಾಪಸ್ ಕೊಡು ಅಂತ ಆತಲ್ಲ. ಈಗ ನಾಳೆಗೆ ಮತ್ತೆಲ್ಲರೂ ಅದವನ್ನು ನೋಡಿದ್ರು ಸೈ. ಅದಕ್ಕಾಗಿ ಒಂದು ಅಂತಕ್ಕೆ ಈಗ ನೋಡೋಣ. ಒಂದು ಚೂರು ಹೇಳ್ಬೇಕಾರೆ ಏನು ಮುಗಿನ ತುದಿನೇ ಸಿಟ್ಟು. ಕುಂಬಳಕಾಯಿ ಹಾಕಿ ಅಂದ ಇದಕ್ಕೆ ಸಿಟ್ಟು ಬಂತೇನು. ಇದ್ದಂಗೆ ಹೇಳಿದ್ರೆ ಅದಂತ ಗಾದೆ ಹೇಳಿದ್ರಂತೆ ಹೆಂಗೆ ಆಗಲಿ ತಮಾಸ್ಗೆ ಹೇಳಿದ್ದು. ಅದಕ್ಕೆ ಸಿಟ್ಟು ಒಂದು ಅಂತಕ್ಕೆ ನೋಡಿ ನೋಡಿ ಆಚೆಗೆ ನೋಡಿ ಹೇಳ್ತೀನಿ. ಒಂದು ಲೋಟ ಕುಡಿಯೋಕೆ ಅಂತಾರೆ ಕೊಡು ಮಾರತಿ ಪೋಸ್ಟ್. ಎಲ್ಲ ಒಂದು 4 ದಿನ ಆಗಿತ್ತು ಈ ಹಲವಂಗ ತಪ್ಪಿ. ಈಚೆ ಕೊಂಡಿಂದಲೇ ಹೋಗಿ ನೋಡ್ತೀನಿ, ಎಲ್ಲ ಅಂಗಳದಲ್ಲೇ ತೆಗೆದು ಹಾಕಿದ್ದೆ. ನಾಯಿ ಬಾಯಿ ಹಾಕಿದ್ದ ಇನ್ನೆಂಥದ. ಹಂಗೇನಾರಾದರೆ ಇನ್ನೂ ಅದು ಬಂದು ಎಲ್ಲ ಸಮ್ ಮಾಡಿಕೊಡೋ ತನಕ ಇದೇ ಇದಲ್ಲ ಮನೆ ಒಳಗೆ. ಏನು ಗತಿ ಸಾಯೋದು. ಹೊತ್ತ ಹಾಕೊಂಡು ಹೋಗ್ಯಾರ, ನಾನು ನೋಡೀನಿ. ಈಗ ಬರೋಷ್ಟೊತ್ತು ಈಗ ಏನು ಕಿವಿ ತುರ್ಕಿ ಅದಕ್ಕೂ ತೆಗೆದು ತಟಾರಿಸಿದ್ದೇನು. ಯಾವ ಇದಕ್ಕೆ ಹೋಗಿ ಬಿದ್ಕೊಂಡದ ಇನ್ನೆಂಥದ. ಎಂತ ಕಿವಿ ಕತೆ ಡಮರ್ ಆಗ್ಯದ. ಎಂತ ಮಾಡ್ಕೊಂಡ್ರು ಹಂಗಾರೆ. ಇನ್ನು ಸ್ವಲ್ಪ ದಿವಸ ಅದೇ ನಮ್ಮ ಮನೇಲಿ. ನಾನಂತೂ ಬಾಯೇ ಬಿಡಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ. ಈ ನಡಿ ಪುಣಾತ್ಗೈತಿ ನೀನು ಡಾಕ್ಳದು. ಅಲ್ಲಿ ಈಗ ಗುಂಗುರುಳ ಕಿವಿ ಹೊತ್ತ ಅಂತೇಳಿ ಅಂತ ಹಿಂಗೆ ತಟಾರಿಸ್ತಿದ್ರಪ್ಪ. ಅಲ್ಲೇ ತೆಗ್ದು ಹಾಕ್ಯಾರ. ಇನ್ನೆಂಥದ್ದು ಅಂಗಳದಲ್ಲೇ ಬಿದ್ದಿರ್ಬೇಕು. ಹೋಗೋಣ ಅಂದ್ರೆ ಅದಕ್ಕೂ ಒಂದು ಅಗ್ನಿ ಇಟ್ಕೊಂಡಂಗೆ ಇಟ್ಕೊಂಡ್ರು. ಈಚೆಗೆ ಬಂದೆ ನಾಯಿ ಹೋಗಿ ಅಂತಾರು ಹಿಂಗೆ ಬಾಯಿ ಹಾಕ್ತದೆ. ಇನ್ನೇನು ಗತಿನ. ನೀ ಹೇಳು ಮಾಡತ್ತೆ. ಹೋಗು ನೀನೇ ಹೋಗು ಒಂಚೂರಲ್ಲಿ ನೋಡು ನೋಡೋಣ ಅಂಗಳದಲ್ಲಿ ಬಿದ್ದದಾನಂತ. ಅಂಗಳದಲ್ಲಿ ಬಿದ್ದರೂ ಅದಕ್ಕೆ ಏನಾರು ಸಿಕ್ಕಕ್ಕೆ ಮಾಡ್ಯದ ನಿಮ್ಮ ಮಗ. ಅದು ಏನೋ ಜಾರ್ತದೆ ಅಂತ ಹೇಳಿ ಈ ತೆಂಗಿನ ಹೆಡ್ಲು ಇದು ಎಲ್ಲದನ್ನೂ ತಂದು ಹಾಕಿಟ್ಟಾರೆ. ಅದ್ರ ಸಂಧಿ ಎಂತ ಇದ್ರೂ ಗೊತ್ತಾಗಲ್ಲ. ನೋಡ್ತೀನಿ ತಡೀರಿ. ಕಡೆಗೆ ಹಾಗೆ ಹೇಳಬೇಡಿ, ನಿಂಗೆ ಹೇಳಿದೆ ಇದಕ್ಕೆ ಹಿಂಗೆ ಹೇಳ್ತೀಯ ಅಂತ. ನೋಡ್ತೀನಿ ನಾನು. ನೀವು ಮಾತ್ರ ಮಾವ್ರನ್ನ ಹೊರಗಡೆ ಬರೋಕ್ಕೆ ಬಿಡಬೇಡಿ ಹೇಳೀನಿ. ಮತ್ತು ಅಲ್ಲೇ ನಿಂತ್ಕೊಂಡು ಎಂತಾರು ಹೇಳೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ತನಕ ನೀವು ಹೆಂಗಾರು ಇಲ್ಲಿ ಮ್ಯಾನೇಜ್ ಮಾಡ್ತಾಯಿರಿ. ಎಂತ ಮಾಡೋದ ಪುಣಾತೀತಿ. ಪಕ್ಕನ ಹೋಗಿ ಈ ಕುಡಿಯೋಕ್ಕೆ ಕೇಳ್ತಾ ಇದ್ರ, ಕುಡಿಯೋಕ್ಕೆ ಒಂದು ಲೋಟ ಕಾಸು ಕೊಡೋರೊಳಗೆ ಅದನ್ನೊಂದು ಹುಡುಕಿ ಬಾ ನೋಡೋಣ. ಎಲ್ಲಿದ್ರು ಮನೆ ಒಳಗೆ ಮನುಷ್ಯರಿಗೆ ಇರೋಕ್ಕಾಗಲ್ಲ. ಭಾರತಿ ಅಲ್ಲ, ಅದಕ್ಕೊಂದು ಸಿಟ್ಟೊಂದು ಎಂತ ಮಾರತಿ. ಒಂದು ಲೋಟ ಕುಡಿಯೋಕ್ಕೆ ತಬ ಅನ್ನಲ್ಲ, ಕುಡಿಯೋಕ್ಕೆ ಕಾಸ್ದಾನೆ. ಕಾಯಕ್ಕೆ ಇಡ್ತಿದ್ದೀನಿ. ಅದು ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಎಂತ ಕುಡಿತಾನೆ ಇರೋ ಕೆಲಸನ ಅಂತೀಯಲ್ಲ. ಹಿಂಗೆ ಏನು ಬಂತೆ ನಿಂಗೆ? ಏನಾಗಿದೆ ಅಂತ ನೋಡಿ. ಏನು 2 ಸತಿ ಕೊಡ್ತೀನಿ. ಬೆಳಗ್ಗೆ ಒಂದು ಸತಿ ಕೊಡ್ಕೊಂಡು ಹೋಗಿನಿ. ಹೇಗಂದ್ರೆ ಕೆಲವ್ರ ಮನೇಲೆಲ್ಲ ಒಂದೊಂದು ಚರ್ಗಿ ಕಾಪಿ ಕಾಸು ಹಂಗೆ ದಂಡ ಮೇಲೆ ಇಟ್ಟಿರ್ತಾರೆ. ಬಗ್ಸಿ ಕುಡಿತಿರ್ತಾರೆ ಗೊತ್ತಾನ. ನಾ ಎಲ್ಲ ದಿನಕ್ಕೊಂದು 3-4 ಸತಿ ಕುಡಿತೀನಿ. ಅದಕ್ಕೆ ಹಿಂಗೆ ಮಾಡ್ತೀಯಲ್ಲ ನೀ. ತಗ್ಬ ನೀನು. ಎಂತ ಇಲ್ಲೆಂತ ಹುಡುಕಿದೀಯ? ಎಂತ ಕಳ್ಕೊಂಡೆ? ಜಾಗ್ರತೆ ಇರಬೇಕು ಅಂತ ಗೊತ್ತಾಗಲ್ಲ ಮಾತ್ರ ನಿಮಗೆ. ನೀವು ಸುಮ್ಮನೆ ಹೋಗಿ ನಿಮ್ಮ ಕೆಲಸ ಏನದೆ ಅಷ್ಟು ನೋಡ್ತೀರಾ. ಈಗ ಮನೆ ಬಾಗಿಲಲ್ಲಿ ನೋಡಿ ಈ ಥರ ಅವತಾರ ಮಾಡಿಟ್ಟಿರಿ. ಆ ತೆಂಗಿನ ಹೆಡ್ಲು ಅದನ್ನು ಇದನ್ನು ಹಾಕಿ ಏನಿಷ್ಟು ದಿವಸ ಓಡಾಡ್ತಿರಲ್ಲ ನಾವು. ಅಷ್ಟು ಮಳೆ ಬೇರೆ ಇಲ್ಲ. ಊರಿಗೆ ಮುಂಚೆ ಎಲ್ಲ ತೆಗೆದು ಕೊಚ್ಚಿ ಇದು ಕೊಟ್ಟಿಗೆಗೆ ಹಾಕ್ತಾರೆ, ಇಲ್ಲ ಅರಿಗೆ ನೀರಲ್ಲಿಗೆ ಹಾಕ್ತಾರೆ. ನಮ್ಮ ಮನೇಲಿ ಈ ಥರ ಮನೆ ಬಾಗಿಲು ಒಂದು ಕಸ ಗುಡ್ಸಂಗಿಲ್ಲ, ಮಾಡಂಗಿಲ್ಲ. ನೋಡಿಲ್ಲಿ ಆ ಚಾಕ್ಲೇಟ್ ಪೇಪರ್ ಎಷ್ಟು ಸಿಕ್ಕಾಕಿ ಬಿದ್ದಾವೆ ಅಂತ. ಹುಡುಗರಿಗೆ ತಂದು ಕೊಡ್ಬೇಡಿ ಅಂದರೆ ಕೇಳಲ್ಲ. ಅವು ತಿಂದು ಇಲ್ಲೇ ಹಣದು ಒಕ್ಲಿದ್ದ ಮನೆ ಥರ ಕಾಣ್ತದ. ಇದನ್ನು ನೋಡಿದ್ರೆ ಒಳ್ಳೆ ಮಾತಲ್ಲಿ ತೆಂಗಿನ ಹೆಡ್ಲೆಲ್ಲ ತೆಗೆದು ಬದಿ ಹಾಕಿ ಹೇಳ್ತೀನಿ. ಜಾರದು ಇಲ್ಲ, ಎಂಥದ್ದು ಇಲ್ಲ. ನೀ ಅಂತಾರು ಮಾಡ್ಕೆ
ಹುಡುಕು ಏನಾರು ಮಾಡೋದು ಸಾಪ್ಸಿದಾರೆ ಹೇಳಿದ್ರೆ ಯಾವುದೊಂದು ಹೋದ್ರೂ ನಾನು ಮಾಡಿದ ಕೆಲಸದ ಬುಡಕ್ಕೆ ಬಂದುಬಿಡ್ತೀಯ. ಇದೇನಾರು ನೀನೇ ತಂದು ಹಿಂಗೆ ಹಾಕಿದರೆ ಹ್ಞೂ ಚೆನ್ನಾಗಾಯ್ತು ಜಾರಲ್ಲ ಹಂಗೆ ಹಿಂಗೆ ಅಂತಿದ್ದೆ, ನಾನು ಹಾಕಿನಲ್ಲ, ಹಾಗಾಗಿ ಹಿಂಗಿದ್ದು ಏನಾರು ಮಾಡ್ಕೆ ನಿನ್ನ ಸುದ್ದಿ ಹೇಳಕ್ಕೆ ಬರಲ್ಲ ನಾನು. ಅಲ್ಲಿ ಇಲ್ಲಿ ಜಾರು ಬಿದ್ದು ಆಗಿರೋ ಅವಾಂತರ ಎಲ್ಲ ಕೇಳಿದ್ರೆ ಮೊಯ್ನವ್ರು ಹೇಳ್ತದೆ ಒಂದು ನಮೂನೆ, ಈ ಮನೆ ಬಾಗಿಲು ಗಲೀಜಂತೆ ಎಂಥ ಗಲೀಜಾಗ್ತದೆ, ಹಂಗೆ ಮಲೆನಾಡಲ್ಲೇ ಮಳೆಗಾಲ ದಿನದಲ್ಲಿ ಹೆಂಗಿರೋದು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಇದ್ರದ್ದೇ ಒಂದು ಇಲ್ದಿತ್ತು ಎಂತ ಹುಡ್ತೀಯ ಅಂತ ಕೇಳಿದ್ರೆ ಅದನ್ನು ಹೇಳೋದು ಬಿಟ್ಕೊಂಡದೆ ಬೇರೆ ಪುರಾಣ ಮಾಡ್ತಾ ಅದೇ ಏನಾರು ಮಾಡ್ಕೆ ನಂಗೇನು. ಎಂತ ಕಳೆದು ಹೋಗಿದೆ ಅಂತ ಹೇಳಿದ್ರೆ ನೀವು ಫಸ್ಟ್ ಬಂದು ಹುಡ್ಕಕ್ಕೆ ಶುರು ಮಾಡ್ತೀರಿ ಇಲ್ಲಿ. ಯಪ್ಪ ಬಿಸಿಲು ಒಂದೊಂದ್ಸರಿ ಹೊಟ್ರೆ ಅದು ಯಾವ ಥರ ಇದಾಗ್ತದೆ. ದೇವ್ರೆ ಏನು ಸಿಕ್ಲ ಕಡಿಕೆ ಬಂದು ಹುಡುಕ್ತೀನಿ, ನಂಗೆ ಸಾಧ್ಯ ಇಲ್ಲ ಈಗ. ಅಲ್ಲ ಮಾತಾಡಲ್ಲ ಸುಮ್ಮನೆ ಇದು ಮಾಡ್ತೀಯಲ್ಲ, ತಮಾಷೆಗೆ ಹೇಳಿದ್ದು ಅಂತೀನಿ, ನಿಂಗೆ ಎಂತ ಆತೆ? ಅಲ್ಲ ನಿಮ್ಗೆ ಎಂತ ಆಗ್ಯದ, ಎಂತ ಮಾತಾಡಲಿ? ಏನು ಹೊಸಮದ್ ಮಕ್ಕಳ ಮಾತಾಡ್ತಾ ಕೂತ್ಕೊಳ್ಳಕ್ಕೆ? ಅಲ್ಲ ಎಷ್ಟೊತ್ತಿಗೂ ಅದನ್ನೇ ಹೇಳ್ತೀರಿ ಅಂದರೆ ಎಲ್ಲೆಷ್ಟೊತ್ತಿಗೂ ಹೇಳಿನೆ, ಈಗೊಂದು ಗಳಿಗೆ ಹೇಳಿದ್ದಷ್ಟೇ ಯಪ್ಪ. ಅದು ಯಾರು ಇದ್ರೆ ಇಲ್ಲಿ ಈಗ ಮಗ ಸೊಸೆ ಇದ್ದಾಗ ಹಂಗೆಲ್ಲ ಏನಾರು ಒಂದು ಎದುರಿಸೋದು ಮಾಡೋದು ಎಂಥದ್ನೂ ಮಾಡಲ್ಲ ನಾನೀಗ. ಸೊಸರಾಗ್ತದೆ ಅಂತ ಯಾರು ಇಲ್ಲಲ್ಲ ಅಂತ ಒಂದ್ಸಲ ಹೇಳಿದಕ್ಕೆ ಸಿಟ್ಟು, ನೀ ಹಿಂಗೆ ಸಿಟ್ಟು ಸೆಡುವು ಮಾಡ್ಕೊಂಡು ಮಾತಾಡ್ದೆ ಇರೋದಕ್ಕೆ ಅಲ್ಲ ಸೊಸರಾಗದ. ಗೊತ್ತಾತಾ? ಈಗ ಗೊತ್ತಾತ ನಾ ಎಂತ ಹುಡುಕ್ತಿದ್ದೆ ಅಂತ? ಒಳಗೆ ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಯೋ ಮಾರತಿ, ಅಪ್ಪ ಅಮ್ಮ ಎಂಥದೋ ಮಾತಾಡ್ಕಿತಾ ಇದ್ದಾರೆ, ಇಲ್ಲಿ ಹಿಂಗೆ ಹುಡ್ಕೋದು ಎಂತ ಅಂತ ಗೊತ್ತಾತ ಅಂದ್ರೆ ನಂಗೆ ಎಂಥದ್ದು ಗೊತ್ತಾಗ್ಲಪ್ಪ. ನೀ ಹೇಳ್ದಾರೆ ಹೇಳು, ಇಲ್ದಿರ ಸುಮ್ಮನೆ ಇರು. ನಿಮ್ಮಪ್ಪ ಕಿವಿ ಮಿಷಿನ್ ಕಳ್ದು ಹಾಕ್ಕೊಂಡಾರೆ. ಎಲ್ಲಿ ಮಾರತಿ? ಅದು ಎಲ್ಲಿ ಬಿದ್ದುದಂತ ಹೆಂಗೆ ಗೊತ್ತು ನಿಂಗೆ? ಫಸ್ಟು ಹುಡ್ಕು, ಎಲ್ಲಿ ತೋಟ ಗೀಟಕ್ಕೆಲ್ಲ ಹೋಗಿ ಬಂದಾರೆ, ಅಲ್ಲೇ ಎಲ್ಲರೂ ಬಿದ್ದೋತ ಹೆಂಗೆ? ಅಯ್ಯೋ ದೇವ್ರೆ, ಇನ್ನು ಅಕ್ಕಗೆ ಗೊತ್ತಾಗಿ ಅಕ್ಕ ಕೊಟ್ಟು ಕಳಿಸೋ ತನಕ ಮನೇಲಿ ಬಾಯಿ ಹುಯ್ಕಿಣದು ಯಾರೋ. ನಾನಂತೂ ಎಲ್ಲರೂ 4 ದಿನ ಹೋಗಿ ಬಂದುಬಿಡ್ತೀನಿ. ಅಲ್ಲ ಅದನ್ನೀಗ ಅಂಗಳದಲ್ಲಿ ಅಂತ ಹುಡುಕ್ತಿದ್ದೀಯೇ ನೀನು? ಅಯ್ಯೋ ಮಾರ, ಇಲ್ಲಿ ಗೊತ್ತಿರೋಷ್ಟೊತ್ತಿ ಕಿವಿಗೆ ಅಂತ ಗುಂಗುರುಳ ನುಗ್ದಂಗೆ ಆತಂತೆ, ಕಿವಿ ತುರಿಸಿ ಹಿಂಗೆ ತಟ ಹಚ್ಚಾರಂತೆ, ಅಲ್ಲೇ ಎಲ್ಲ ಬಿದ್ದು ಹೋಗಿರ್ಬೇಕು, ಇವ್ರಿಗೆ ಗೊತ್ತಿಲ್ಲ. ಮಾರತಿ ಹಂಗಾರೆ ನೋಡಿ ನಾನು ಹುಡುಕ್ತೀನಿ. ಫಸ್ಟ್ ಹೆಂಗಾರು ಮಾಡಿ ಅದನ್ನು ತಲಾಶ್ ಮಾಡಬೇಕು, ಇಲ್ದಿದ್ರೆ ಮತ್ತೆ ಏನಿಲ್ಲ. ನೋಡಲ್ಲಿ ನಾ ಇಲ್ಲಿ ಕೂತ ಇದ್ದೇನೆ, ಅದು ಹತ್ಲಾಗ ಹೋಗ್ತಾ ಇದೆಯಲ್ಲ, ಏನು ಸಿಟ್ಟಿನ ರೋಮ ಒಂದು ಕಿತ್ತು ಹಾಕಿದ್ರೆ ಆತಿತ್ತೇನು? ಅಲ್ಲ ಪುಣಾತೀತಿ, ನಿಂಗೆ ಅಂತ ಆತೆ? ಅಲ್ಲಿ ಹೋಗಿ ಹುಡುಕ್ತೀನಿ ಅಂತ ಹೇಳಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ನಿಂತೀಯಲ್ಲ, ಹೋಗಿ ಹುಡುಕೇ ಮಾರತಿ. ಅದಕ್ಕಂತಾನೆ ಹೋತಿದ್ದೆ, ನಿಮ್ಮ ಮಗ ಇಲ್ಲಿ ಅಂತದ ಕರೆದು ಮಾತಾಡ್ತಾ ನಿಲ್ಲಿಸ್ಕೊಂಡ್ರು. ನಾನು ಯಾವಾಗ ನಿನ್ನ ಮಾತಾಡ್ತಾ ನಿಲ್ಲಿಸ್ಕೊಂಡಿದ್ದೆ? ನನ್ನಷ್ಟಕ್ಕೆ ನಾನು ಇಲ್ಲೇ ನಿಂತಿದ್ದೆ, ಮಾತಾಡ್ತಾ ನಿಂತೇಳಿ ನೀನು. ನಾ ಹೇಳಿದ್ನ ಅಲ್ಲಿ ಮಾತಾಡ್ತಾ ನಿಲ್ಲು ಅಂತ. ಈಗ ಬನ್ನಿ, ಸುಮ್ಮನೆ ಬನ್ನಿ, ಈಗ ಹೆಂಗಾರು ಮಾಡಿ ಅದನ್ನೊಂದು ಹುಡುಕ್ ತೆಗಿಬೇಕು, ಕಿವಿಗೆ ಸುಖ ಬೇಕಂತ ಕಂಡ್ರೆ. ಭಾರತಿ, ಯಾಕ್ಲಾಗ ಹೋದೆ? ಬಂದೆ